ಇದು ಯಾವತ್ತು ಮಾಡಿದ್ದು ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ಲು. ನಾನು ಲಾಸ್ಟ್ ಬ್ಯಾಂಗ್ಳೂರು ಟು ಚೆನ್ನೈ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡ ಪೀಸು ಪನ್ನೀರಂತೂ ಗೀ ರೈಸ್ ಟೈಪಲ್ಲಿ ಕೊಟ್ಟಿದ್ದಾರೆ. ಗೀ ರೈಸೇ ಎಲ್ಲ, ವೈಟ್ ರೈಸು, ಸಪ್ಪೆ ರೈಸು. ಏನು ನಗ್ತಾ ಇದ್ದೀರಾ? ಒಬ್ಬೊಬ್ಬನೇ ಮಾತಾಡ್ತಿಲ್ಲ, ವೀಡಿಯೋಲಿ ಮಾತಾಡ್ತಾ ಇದ್ದೀನಿ. ಈ ವಂದೇ ಭಾರತಲ್ಲಿ ಯಾವ ಥರ ಫುಡ್ ಇದೆ ತೋರಿಸೋದಕ್ಕೋಸ್ಕರ ನೀವು ಒಂದು ವೀಡಿಯೋ. ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿಗೆ ಹೊಂಟಿದ್ದೀವಿ ಅಂದರೆ ರಾಯಚೂರು, ಟುವರ್ಡ್ಸ್ ರಾಯಚೂರು. ಇದೊಂದು ವ್ಲಾಗ್ ಟೈಪಲ್ಲೆಲ್ಲ ಏನು ಬರಲ್ಲ, ವಂದೇ ಭಾರತಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವರ ಫುಡ್ಡು ಯಾವ ಥರ ಅಪ್ಗ್ರೇಡ್ ಆಗಿದೆ. ಈ ಸ್ನ್ಯಾಕ್ಸ್ ಕೊಡ್ತಾರೆ, ಅದಾದಮೇಲೆ ನೈಟ್ ಡಿನ್ನರ್ ಕೊಡ್ತಾರೆ. ನಮ್ಮದು ರೀಚ್ ಟೈಮ್ 9 ಗಂಟೆ ಇರೋದು. 7:45 8 ಗಂಟೆ ಟೈಮ್ಗೆ ಊಟ ಆರ್ಡರ್ ಮಾಡಿದ್ದೀವಿ. ನನಗೆ ವೆಜ್ಜು, ನಮ್ಮ ಫ್ರೆಂಡ್ಗೆ ನಾನ್ ವೆಜ್ಜು. ಅದನ್ನು ತೋರಿಸೋಣ ಅಂತ ಈ ಒಂದು ವಿಡಿಯೋ. ಸೊ ಬನ್ನಿ ಹೋಗೋಣ. 2:45ಗೆ ಟ್ರೈನು ಟುವರ್ಡ್ಸ್ ರಾಯಚೂರು. ರಾಯಚೂರು ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಲೆಟ್ಸ್ ಗೋ, ಬನ್ನಿ. ಒಳಗೆ ಬಂದು ಕ್ಲೀನಾಗಿ ಸೀಟ್ ಆಗೋಯ್ತು. ಆಲ್ರೆಡಿ ನಾನು ಹೋಗಿದ್ದೀನಿ ವಂದೇ ಭಾರತಲ್ಲಿ. ಇದು ನನ್ನ ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಹೋಗಿದಾಗ ಅಷ್ಟು ಪ್ರಾಪರಾಗಿ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಈಗ ಶೂಟ್ಗಂತಲೇ ರಾಯಚೂರು ಹೋಗ್ತಾ ಇದ್ದೀವಲ್ಲ, ಸೊ ಹಂಗೆ ಫಸ್ಟಿಂದನೇ ಬ್ಲಾಗ್ ಥರ ಸ್ಟಾರ್ಟ್ ಮಾಡ್ಕೊಬಿಡೋಣ. ಫುಡ್ಡು ನಮ್ಮದು ಟ್ರಾವೆಲ್ ಥರ ಬರೋಲ್ಲ, ಫುಡ್ ಈ ವಂದೇ ಭಾರತಲ್ಲಿ ಯಾವ ಥರ ಫುಡ್ ಇದೆ ತೋರಿಸೋದಕ್ಕೋಸ್ಕರ ನೀವೊಂದು ವೀಡಿಯೋ. ಸೊ ಜರ್ನಿ ಶುರುವಾಗಲಿ. ಇನ್ನು ಪಕ್ಕದಲ್ಲಿ ಬರೋರು ಮಂಚ ಇನ್ನೇನೇನು ಹೇಳ್ತಾರಂತ ಗೊತ್ತಿಲ್ಲ. ಅದು ಆ ಕಡೆ ಇರೋ ಥರ ಡಬಲ್ ಸೀಟೆಡ್ ಆಗಿದ್ದುಬಿಟ್ರೆ ಇನ್ನೂ ಆರಾಮಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ, ನೋಡೋಣ. ಆದಷ್ಟು ಫಸ್ಟು ಸ್ನ್ಯಾಕ್ಸ್ ಬರುತ್ತೆ, ನೈಟ್ ಒಂದು ಡಿನ್ನರ್ ಬರುತ್ತೆ. ವೆಜ್ ಹೇಳಿದ್ದೀನಿ, ನಾನ್ ವೆಜ್ ಹೇಳಿದ್ದೀನಿ, ಎರಡೂ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಪರವಾಗಿಲ್ಲ, ಆದರೆ ಮೇಂಟೆನೆನ್ಸ್ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 55 56 2 ಪ್ಲೇಟ್. ಓಕೆ ಓಕೆ, ಥ್ಯಾಂಕ್ ಯು. 2 ಪ್ಲೇಟು ನನಗೆ, ನನ್ನ ಫ್ರೆಂಡಿಗೆ. ಯಾವ್ಯಾವ ಐಟಮ್ ಬಂದಿದೆ ಅಂದರೆ 57 ಆಯಾ ಮಾ ಜ್ಯೂಸ್ ಒಂದು, ಅದಾದಮೇಲೆ ಸೇವ್ ಕಳ್ಳೆಪುರಿ ಇದ್ದಂಗಿದೆ ಇದಂತೂ. ಲಾಟೆ ಚಾಕೋಪೈ ಒಂದು, ಕಾಫಿ ಪೌಡ್ರು ಇಲ್ಲ ಟೀ ಪೌಡ್ರು, ಸಾಸ್ ಕೊಟ್ಟವ್ರೆ. ಇದು ಐ ಥಿಂಕ್ ಸಮೋಸ, ಬಿಸಿ ಬಿಸಿ ಸಮೋಸ. ಈ ಕೊಟ್ಟಿರೋದಲ್ಲೇ ವರ್ತ್ ಇದು ಒಂದು ಮಾತ್ರನೇ ಅಂತ ಅನಿಸುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಬರಬೇಕಾದ್ರೂ ನನಗಿದೇ ಖುಷಿ ಅನಿಸಿದ್ದು. ಟೇಸ್ಟ್ ಮಾಡೋಣ, ಹೊಟ್ಟೆ ಹಸುವಾಗ್ತದೆ ಸಿಕ್ಕಾಪಟ್ಟೆ. ಸಮೋಸ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಹೇಳಬೇಕಾದ್ರೆ ಇಂಡಿಯನ್ ರೈಲ್ವೇಸಲ್ಲಂತೂ ಊಟ ದೇವಣೆ ಚೆನ್ನಾಗಿರಲ್ಲ. ಬಟ್ ಈ ಸಮೋಸ ಚೆನ್ನಾಗಿದೆ. ವಂದೇ ಭಾರತಲ್ಲ, ಹೊಸದಾಗಿರ್ಬೇಕಾದ್ರೆ ಎಲ್ಲನೂ ಚೆನ್ನಾಗೇ ಮಾಡ್ತಾರೆ. ಶತಾಬ್ದಿ ಇದೇ ಲೆವೆಲ್ಗೆ ಇರುತ್ತೆ. ಇತ್ತೀಚೆಗೆ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮಿನಿಯೇಚರ್ ಸಮೋಸ ಚಿಕ್ಕದು ಹಾಕ್ಕೊಂಡು ಆಲೂಗಡ್ಡೆ ಸಮೋಸ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಬೆಸ್ಟು. ಇನ್ನೊಂದು ಸಮೋಸ ಬೇಕಂದರೆ ಕೊಡಲ್ಲ, ಕಾಸು ಕೊಟ್ಟರೆ ಕೊಡ್ತಾರೆ, ಹಂಗೆ ಇಸ್ಕೋಬೇಕು. ಒಂದು ಬೆಸ್ಟು ಸ್ನ್ಯಾಕ್ ಟೈಮ್ಗೆ ಒಂದು ಪ್ರಾಪರಾಗಿರುತ್ತೆ. ಇದಕ್ಕೆ ಟೀ ಪೌಡ್ರ್ ಕೊಟ್ಟಿರ್ತಾರಲ್ಲ, ಇದಕ್ಕೆ ಬಿಸಿ ಬಿಸಿ ನೀರು ತೊಗೊಬಂದು ಕೊಡ್ತಾರೆ. ಅದರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಕುಡ್ಕೋಬೇಕಾಗುತ್ತೆ. ಓಕೆ, ಅದಾದಮೇಲೆ ಲಾಟೆ ಚಾಕೋಪೈ, ಇದು ಹೇಳಿದ್ನಲ್ಲ, ಕಳ್ಳೆಪುರಿ ಟೈಪಲ್ಲಿ ಒಂದಿದೆ. ನೀವ್ಯಾರಾದರೂ ವಂದೇ ಭಾರತಲ್ಲಿ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ.
ಒನ್ಸ್ ಬರ್ಬೋದು, ಆದರೆ ಮೇಂಟೆನೆನ್ಸ್ ಅಂತೂ ನಿಜ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಚೆನ್ನಾಗಿದೆ, ಕಂಫರ್ಟಬಲ್ ಸೀಟ್ಸು ವಿತ್ ಚಾರ್ಜಿಂಗ್ ಪೋರ್ಟ್ಸು ಕೆಳಗೆ ಇರುತ್ತೆ. ಮುಂದೆ ಇರೋರು ಒಂಥರ ನೋಡ್ತವ್ರೆ. ಸೂಪರ್, ಕರೆಕ್ಟಾಗಿ ಬ್ಯಾಲೆನ್ಸ್ಡು ಪ್ರತಿಯೊಂದು. ಟ್ರೈನ್ ಅಂತಲೇ ಅನಿಸಲ್ಲ, ಅಷ್ಟು ಪ್ರಾಪರ್ ಟೇಸ್ಟು, ಪ್ರಾಪರಾಗಿ ಕೊಡ್ತಾರೆ ಪ್ರತಿಯೊಂದು. ನೆಕ್ಸ್ಟ್ ನಾವು ಡಿನ್ನರ್ ಬರುತ್ತೆ. ವೆಜ್ ತೋರಿಸ್ತೀನಿ, ನಾನ್ ವೆಜ್ ತೋರಿಸ್ತೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮುಂದೆ ಸೈಡಲ್ಲಿ ಎಲ್ಲರೂ ಒಂಥರ ನೋಡ್ತಾರೆ, ಇವನೇನು ಒಂಥರ ಮಿಕ ಅಂತ ಮಾತಾಡ್ತಾ ಇದ್ದಾರಂತ. ನಾನು ಇದೆಲ್ಲ ತಿಂದ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಸೆಟ್ಲ್ ಆಯ್ತೀನಿ. ಸ್ವಲ್ಪ ಹೊತ್ತು ಮಲಗಾದ್ಮೇಲೆ ಡಿನ್ನರ್ ಬರುತ್ತೆ, ಆವಾಗ ಸಿಗೋಣ. ಗುಡ್ ಈವ್ನಿಂಗ್. ನಿಮಗೆ ಯಾವಾಗ ಗುಡ್ ಆಫ್ಟರ್ನೂನ್, ಯಾವಾಗ ಗುಡ್ ಈವ್ನಿಂಗ್ ಅಂತ ಗೊತ್ತೇ ಆಗೋಲ್ಲ. ಸೆಕೆಂಡ್ಗೆ ಚೇಂಜ್ ಆಗ್ತಾ ಇರುತ್ತೆ. ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ದು ಆಲ್ಮೋಸ್ಟ್ ಒಂದು 3:30-4 ಗಂಟೆ ಆ ರೇಂಜಲ್ಲಿ ಕೊಟ್ಟರು. ಈಗ ಆಲ್ಮೋಸ್ಟ್ ಆಲು 7:29, 7:30ಗೆ ನಮ್ಮ ಊಟ ಈಗ ಆನ್ ದ ವೇ ಬರ್ತಾ ಇದೆ. ಈ ಟ್ರೈನ್ ಶುರು ಆಗೋದು ನಮ್ಮ ಬೆಂಗಳೂರಲ್ಲಿ SMVT ರೈಲ್ವೆ ಸ್ಟೇಷನ್, ಬೈಯಪ್ಪನಹಳ್ಳಿ ಹತ್ರ ಬರುತ್ತಲ್ಲ, ಸಿಟಿಗೆ ಇದು ಬರಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು SMVT. ನಾನು ಬೆಂಗಳೂರು ಸಿಟಿಯಿಂದ ಚೆನ್ನೈ ವಂದೇ ಭಾರತ್ ನಾನು ಓಡಾಡಿದ್ದೀನಿ, ಬಟ್ SMVTಯಿಂದ ಇದೆ ಫಸ್ಟ್ ಟೈಮು. ಆಚೆ ಕಡೆಯಿಂದ ನೋಡೋಕ್ಕೆ ಸ್ವಲ್ಪ ದೊಡ್ಡದಾಗೆ ಏರ್ಪೋರ್ಟ್ ಲುಕ್ಕಲ್ಲೇ ಇರುತ್ತೆ. ಒಳಗೆ ಬಂದರೆ ಒಂದು ನಾರ್ಮಲ್ಲು, ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನನ್ನ ಸಜೆಷನ್, ನೀವೇನಾದರೂ ಈ ಟ್ರೈನಿಗೆ ಬರ್ತೀರಾ ಅಂದರೆ ಪ್ಯಾಕ್ ಮಾಡ್ಕೊಂಡು ಏನಾದ್ರು ತೊಗೊಬನ್ನಿ. ಸೆಂಟ್ರಲ್ ಸಿಕ್ಕಾಪಟ್ಟೆ ಹೊಟ್ಟೆ ಹಶು ಆಗುತ್ತೆ. ಸ್ನ್ಯಾಕ್ಸ್ ಕೊಡ್ತಾರೆ, ಗ್ಯಾಪಲ್ಲೇ ಎಲ್ಲ ಕರಗೋಗುತ್ತೆ, ತಿರ್ಗಾ ಪದೇ ಹೊಟ್ಟೆ ಹಶು ಆಗುತ್ತೆ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಟ್ರೈನಲ್ಲಿ ಯಾವ ಫುಡ್ಡು ಬರಲ್ಲ. ಆ್ಯಂಡ್ ಸ್ಟಾಪ್ಸು ಕೂಡ ಟೋಟಲ್ ಒಂದು 5-4 ಸ್ಟಾಪ್ಸ್ ಮಾತ್ರ ಬರುತ್ತೆ. ಎಲ್ಲೂ ಇಳಿಯೋಕ್ಕೂ ಆಗಲ್ಲ. ಮೆಟ್ರೋ ಟ್ರೈನ್ ಥರ ಡೋರ್ ಒನ್ಸ್ ಮುಚ್ಚಿಬಿಟ್ರೆ ತೆಗಿಯಲ್ಲ. ಸೊ ಆ ಥರ ಕಾನ್ಸೆಪ್ಟ್. ನಾವು ರನ್ನಿಂಗಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಥರ ಹತ್ಕೋತೀವಿ ಅಂತ ಹೇಳಿದ್ರೆ ಅಲ್ಲೇ ಸ್ಟೇಷನ್ ಹಿಡ್ಕೊಂಡು ಹೋಯ್ತಾ ಇರ್ಬೇಕು ನೀವು. ಏನು ನಗ್ತಾ ಇದ್ದೀರಾ? ಒಬ್ಬೊಬ್ಬನೇ ಮಾತಾಡ್ತಿಲ್ಲ, ವೀಡಿಯೋಲಿ ಮಾತಾಡ್ತಾ ಇದ್ದೀನಿ. ನನ್ನನ್ನಂತೂ ಸೋಲೋ ನೋಡೋರು ಯಾರೇ ನೋಡಿದ್ರು ಯಾರೋ ತಿಕ್ಕಲು ನನ್ನ ಮಗ ಒಬ್ಬನೇ ಮಾತಾಡ್ಕೊಂಡು ಇರ್ತಾನಂತಲೇ ಅನ್ಕೋತಾರೆ. ಆ ಒಂದು ರೀಸನ್ಗೆ ನಾನು ಸೋಲೋ ಟ್ರಾವೆಲ್ ಮಾಡಿದ್ರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ರೀಲ್ಸ್ ಮಾತ್ರ ಮಾಡ್ಕೊಂಡು ಬಂದ್ಬಿಡ್ತೀನಿ. ಏನು ಬರ್ತಾನ ಊಟದ ಮೇನು ನಾನೇ ಹೇಳ್ಬಿಡ್ತೀನಿ ನೋಡಿ. ವೆಜ್ಜಲ್ಲಿ 2 ಚಪಾತಿ ಕೊಟ್ಟಿರ್ತಾರೆ, ಪನ್ನೀರ್ ಗ್ರೇವಿ ಇರುತ್ತೆ, ಒಂದು ದಾಲ್ ಇರುತ್ತೆ, ಗೀ ರೈಸ್ ಇಲ್ಲ ಜೀರಾ ರೈಸ್ ಅನ್ನೋ ಒಂದು ಹೆಸರಲ್ಲಿ ಒಂದು ವೈಟ್ ರೈಸ್ನ ಕೊಟ್ಟಿರ್ತಾನೆ. ಅದು ದಾಲ್ ಹಾಕ್ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಬರುತ್ತೆ, ಉಪ್ಪಿನಕಾಯಿ, ಇಷ್ಟು ಇದೇ ಮೆನು, ಸೇಮ್ ಟು ಸೇಮ್ ಅದೇ ಬರುತ್ತೆ. ನಾನ್ ವೆಜ್ ನನಗೆ ಗೊತ್ತಿಲ್ಲ, ಅದನ್ನು ನಾನು ಇವಾಗ ನೋಡಬೇಕು. ಮೇಯ್ನಾಗಿ ನೋಡೋಣ ಬರ್ತಾನ. ನಾನ್ ವೆಜ್ ಟೈಮ್ ಆಗುತ್ತಾ? ಬರಲಿ, ತೊಂದರೆ ಇಲ್ಲ. ನಾನ್ ವೆಜ್ ಟೈಮ್ ಆಗುತ್ತಂತೆ. ನೋ ಒನ್. ನಾನ್ ವೆಜ್ ಬರಬೇಕು. ನಾನ್ ವೆಜ್ ಅಂದರೆ ರೆಡ್ ಪ್ಲೇಟು, ವೆಜ್ ಅಂದರೆ ಗ್ರೀನ್ ಪ್ಲೇಟು ಕೊಡ್ತಾರೆ. ಆ್ಯಸ್ ರೆಕಮೆಂಡೆಡ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನೀವು ಫುಡ್ನು ಆರ್ಡ್ರ್ ಮಾಡಿಬಿಡಿ. ಇಲ್ಲಿ ಬಂದು ತೊಗೊಂಡ್ರೆ 220 ರೂಪಾಯಿ ಅಂತೆ. ಇದರೊಟ್ಟಿಗೆ ಹಾಗೆ ಇಲ್ಲೋಡಿ ನಾನ್ ವೆಜ್ ಕೂಡ ಬಂತು. ಇದು ಅದಾದಮೇಲೆ ಫ್ರೆಂಡ್ ಓಪನ್ ಮಾಡಬೇಕಾದ್ರೆ ಶಾರ್ಟ್ಸ್ನ ತೋರಿಸೋಣ. ನಮ್ಮ ಊಟ ಕರ್ಡ್, ಇದು ಕಾಳು ಪಲ್ಯ, ಹೇಳ್ದಂಗೆ ಚಪಾತಿ, 2 ಚಪಾತಿ ಕೊಟ್ಟಿರ್ತಾರೆ. ಇದ್ರೊಳಗೆ ನೋಡಬೇಕು ಪ್ಯಾಕಿಂಗು ಈ ಥರ ನೋಡ್ತಾ ಇರೋದು. ಯಾವಾಗಲೂ ಸಪ್ರೇಟ್ ಕೊಡ್ತಿರೋರು ಈ ಥರ ಕೊಟ್ಬಿಟ್ಟಿದ್ದಾರೆ. ಸೇಮ್ ಹೇಳ್ದಂಗೆ ರೈಸು,
ಫಸ್ಟ್ ಪ್ಯಾಕಿಂಗು. ಕಂಪಾರ್ಟ್ಮೆಂಟ್ ಟೈಪಲ್ಲಿ ಇರೋದ್ರೆ ಬೇಜಾರಾಗೋಗುತ್ತೆ. ಸಪ್ರೇಟ್ ಇದ್ಬಿಟ್ರೆ ಸ್ವಲ್ಪ ಆದರೂ ಕ್ಲೀನ್ ಮೇಂಟೆನೆನ್ಸ್ ಆಗಿರುತ್ತೆ. ರೈಸು, ಪನ್ನೀರು, ದಾಲು ಇಷ್ಟು ಐಟಮ್ಸ್ ಬರುತ್ತೆ. ಒಂದು ಇದರಲ್ಲಿ ಐಸ್ ಕ್ರೀಮು ಲಾಸ್ಟಲ್ಲಿ ಕೊಡ್ತಾರೆ. ಎಲ್ಲ ಮುಗಿಸ್ಕೊಳ ಆದ ನಂತರ ಟೇಸ್ಟ್ ಮಾಡೋಣ. ಚಪಾತಿ ಆದರೆ ಊಟ ಅಂತೂ ಸಫಿಷಿಯೆಂಟ್ ಆಗಿರುತ್ತೆ, ಹೊಟ್ಟೆ ತುಂಬ ಮಾಡ್ಬೋದು. ಇದು ಯಾವತ್ತು ಮಾಡಿದ್ದು ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ಲು. ನಾನು ಲಾಸ್ಟ್ ಬ್ಯಾಂಗ್ಳೂರು ಟು ಚೆನ್ನೈ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ದೊಡ್ಡ ಪೀಸು ಪನ್ನೀರಂತೂ ಆ್ಯಂಡ್ ಗ್ರೇವಿ ಕೂಡ ಅಷ್ಟು ತಿಕ್ಕಿತ್ತು. ಅದಂತೂ ಟೇಸ್ಟ್ ಮಾಡೋಣ. ಕಾಂಪ್ಯಾಕ್ಟ್ ಜಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಒಂದು ಡೀಸೆಂಟ್ ಟೇಸ್ಟ್ ಪನ್ನೀರ್ ಗ್ರೇವಿ, ಬಟ್ ಹೆವಿ ತೆಳು. ಬ್ಯಾಂಗ್ಳೂರು ಚೆನ್ನೈ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಗ್ರೇವಿ ನಿಜವಾಗ್ಲೂ ಚೆನ್ನಾಗಿತ್ತು. ಚಿಕ್ಕಾಗಿ ದೊಡ್ಡ ಪೀಸ್ ಪನ್ನೀರ್ ಒಟ್ಟಿಗೆ ಸೂಪರಾಗಿ ಮಾಡಿದರು. ಹೆವಿ ತೆಳು ಇಲ್ಲಂತೂ, ಅದರಲ್ಲೂ ಚಿಕ್ಕ ಕ್ಯೂಬ್ಸ್ ಪನ್ನೀರು. ಒಂದು ಒಳ್ಳೆ ಟೇಸ್ಟ್, ಪರವಾಗಿಲ್ಲ. ಅದರೊಟ್ಟಿಗೆ ದಾಲ್. ದಾಲ್ ನಿಜ ಚೆನ್ನಾಗಿದೆ. ದಾಲು ಲೈಟಾಗಿ ಸೊಪ್ಪು ಹಾಕ್ಬಿಟ್ಟಿದ್ದಾರೆ, ಸೊಪ್ಪು ಸಾರು ಇದ್ದಂಗಿದೆ. ಪನ್ನೀರ್ ಗ್ರೇವಿನ ದಾಲ್ ಬೆಸ್ಟು. ಎಷ್ಟು ಟೇಸ್ಟ್ ಇದೆ ಇದು. ಜರ್ನಿ ವೈಸಲ್ಲಿ ಬೇಜಾರಾಗಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಕಂಫರ್ಟಬಲ್ ಸೀಟ್ ಆಗಿರುತ್ತೆ. ನಮ್ಮ ಲಕ್ಕಿಗೆ ನಮ್ಮ ಪಕ್ಕ ಸೀಟಲ್ಲಿ ಯಾರೂ ಬಂದೇ ಇಲ್ಲ ಬೆಂಗಳೂರಿಂದ. ಹಾಗೆ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಅಲ್ಲಿ ರೀಚಿಂಗ್ ಪಾಯಿಂಟ್ 8:45-9 ಆ ರೇಂಜ್ಗೆ. ಈಗ ರೈಸ್ ಟ್ರೈ ಮಾಡೋಣ. ಗೀ ರೈಸ್ ಟೈಪಲ್ಲಿ ಕೊಟ್ಟಿದ್ದಾರೆ. ಗೀ ರೈಸ್ ಎಲ್ಲ ವೈಟ್ ರೈಸು, ಸಪ್ಪೆ ರೈಸು. ಈ ದಾಲ್ ಹಾಕೊಂಡು ಟ್ರೈ ಮಾಡಿದ್ರೆ ಬೆಸ್ಟ್, ನೆಕ್ಸ್ಟ್ ಲೆವೆಲ್ ಟೇಸ್ಟು. ಚಪಾತಿಗಾಗಲಿ ರೈಸ್ಗಾಗಲಿ ವೈಟ್ ರೈಸ್ಗಾಗಲಿ ದಾಲ್ ಹಿಡ್ಕೊಂಡು ತಿಂದ್ರೆ ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಅಂತೂ. ಒಳ್ಳೆ ಟೇಸ್ಟ್. ಕಾಳು ಪಲ್ಯ ಇದು ಚೇಂಜ್ ಆಗ್ತಾ ಇರುತ್ತೆ, ಉಸ್ಲಿ ಇದ್ದಂಗಿದೆ, ಬಟ್ ಬೆಸ್ಟ್. ಯಾರಿಗೂ ಕರ್ಡ್ ನಾರ್ಮಲ್ ಆಗಿ ಹಂಗೆ ತಿನ್ಕೋಬೇಕಾದ್ರೆ ಇದಕ್ಕೆ ಹಾಕ್ಕೊಂಡು ಇಲ್ಲ ಮೊಸರೊಟ್ಟಿಗೆ ತಿನ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಓವರ್ಲಾಗಿ ಹೇಳ್ಬೇಕಂದ್ರೆ ಒಂದು ಬೆಸ್ಟ್ ಗೈಸ್. ಕೊಡೋ ಅಮೌಂಟಿಗೆ ಸ್ವಲ್ಪ ಡೀಸೆಂಟಾಗಿ ಇರುತ್ತೆ. ಎಲ್ಲ ಟ್ರಾವೆಲಿಂಗ್ ಎಲ್ಲನೂ ಸೇರಿಸಿ 1250 ನನಗೆ ಬ್ಯಾಂಗ್ಳೂರು ಟು ರಾಯಚೂರಿಗೆ ಚಾರ್ಜ್ ಆಗಿದೆ ಒಬ್ಬರಿಗೆ. ಅದಕ್ಕೆ ಸ್ವಲ್ಪ ಸಫಿಷಿಯೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಖಾಲಿ ಮಾಡಿಬಿಟ್ಟು ಔಟ್ರು ನಿಮಗೆ ಐಸ್ ಕ್ರೀಮ್ ತೋರಿಸ್ತೀನಿ, ನಂತರ ರಾಯಚೂರಲ್ಲಿ ಎಂಡ್ ಮಾಡ್ತೀನಿ. ಆ್ಯಂಡ್ ನಾನ್ ವೆಜ್ ಕೂಡ ಯಾವ ಐಟಮ್ ಬರ್ತದೆ ನಿಮಗೆ ತೋರಿಸ್ಕೊಡ್ತೀನಿ. ಸೇಮು ಚಪಾತಿ, ಅದಾದಮೇಲೆ ಮೊಸರು, ಪನ್ನೀರಿಗೆ ಬದಲು ಚಿಕನ್ ಗ್ರೇವಿ ಹಾಕಿ ಕೊಟ್ಟಿದ್ದಾರೆ ಎರಡರಲ್ಲೂ. ಸೊ ನಿಮಗೆ ನಾನ್ ವೆಜ್ ಬೇಕಂದರೆ ಟ್ರೈ ಮಾಡಿ. ಬಟ್ ಏನೇ ನಾನ್ ವೆಜ್ ಕೊಟ್ಟರು ದಾಲೇ ನೆಕ್ಸ್ಟ್ ಲೆವೆಲ್ ಕ್ಲಾಸಿಕ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇದು ನಾನ್ ವೆಜ್ಜು, ನಾನು ತಿಂತಿರೋದು ಇಲ್ಲಿ ವೆಜ್ಜು. ಫೈನಲ್ ಆಗಿ ಒಂದು ಐಸ್ ಕ್ರೀಮ್. ಎಸ್, ಫೈನಲ್ ಸ್ಟಾಪು ರಾಯಚೂರು. ಎಸ್, ಫೈನಲಿ ವಿ ಆರ್ ರೀಚ್ ದ ರಾಯಚೂರು. ಒಂದು ಒಳ್ಳೆ ಜರ್ನಿ. 1250 ರೂಪಾಯಿಗೆ ವರ್ತು. ಕ್ಲೀನ್ ಮೇಂಟೆನೆನ್ಸ್. ಸ್ಟಾರ್ಟಿಂಗ್ ಎಲ್ಲ ಹೊಸದು ಒಂದೇ ಭಾರತ್, ಹೋಗ್ತಾ ಏನು ಮಾಡ್ತಾರಂತ ಗೊತ್ತಿಲ್ಲ. ನೀವ್ಯಾರಾದರೂ ಒಂದೇ ಭಾರತದಲ್ಲಿ ಟ್ರಾವೆಲ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ನೋಡೋಣ ಹೇಗಿದೆ ಅಂತ. ಓಕೆ, ರಾಯಚೂರು ವ್ಲಾಗ್ಸು ಶುರು ಆಗುತ್ತೆ. ಈ ವಿಡಿಯೋ ಲೈಕ್ ಮಾಡಿ, ಕನ್ನಡ ಚಾನಲ್ಗೆ ಫಾಲೋ ಮಾಡಿ. ಟಾಟಾ ಬಾಯ್.